ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸುವ ಮೂಲಕ ವರ್ತಕರ ಪ್ರತಿಭಟನೆಗೆ ವಾಟಾಳ್ ನಾಗರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಸಾಥ್ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜರಿಂದ ಆಕ್ರೋಶ. ಸಣ್ಣ ವ್ಯಾಪಾರಿಗಳನ್ನ ಬಹಳ ಕಡೆಗಣಿಸಿದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆಯಿಂದ GST ನೋಟಿಸ್ ಜಾರಿ ಮಾಡುವ ಮೂಲಕ ಗದಾಪ್ರಹಾರ ಮಾಡಿದ್ದಾರೆ. ಅವರು ಎಂದೂ ಕಂಡರಿಯದಂತ ಭಯಭೀತಿ ಹುಟ್ಟಿಸ್ತಕ್ಕಂಥ ನೋಟಿಸ್ ಕೊಟ್ಟಿದ್ದಾರೆ. ನಾನು ನಮ್ಮ ಪಕ್ಷ ಕನ್ನಡ ಚಳವಳಿ ಪಕ್ಷ ಎಲ್ಲ ವ್ಯಾಪಾರಸ್ಥರಿಗೂ ಸಣ್ಣ ವ್ಯಾಪಾರಸ್ಥರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ. ಅದಲ್ಲದೆ 25ನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕನ್ನಡ ಚಳವಳಿ ಪಕ್ಷ ತೆರಿಗೆ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಈ ಸಾಮಾನ್ಯ ವರ್ತಕರು ಎಷ್ಟು ತೊಂದರೆಲಿದ್ದಾರೆ ಅಂತ ಹೇಳಿದ್ರೆ, ಬ್ಯಾಂಕ್ ಬಡ್ಡಿ, ಮೀಟರ್ ಬಡ್ಡಿ, ಅನೇಕ ಕಡೆ ಸಾಲ ತಂದು ಬಹಳ ನೋವಿನಲ್ಲಿ ಬದುಕ್ತಾ ಇದ್ದಾರೆ. ಸರ್ಕಾರ ಇದನ್ನ ನೀವು ನಮ್ದಲ್ಲ ಕೇಂದ್ರ ಸರ್ಕಾರದ್ದು ಅಂತೇಳಿ ಸಿದ್ದರಾಮಯ್ಯನವರೇ ಕೈ ತೊಳ್ಕೊಳ್ಳೋಕ್ಕಾಗೋದಿಲ್ಲ. ಕೂಡಲೇ ನೀವು ಸಣ್ಣ ವ್ಯಾಪಾರಸ್ಥರ ಬದುಕಿನ ಬಗ್ಗೆ ಗಮನ ಕೊಡಿ. ಅವರ ಬದುಕಿನ ಬಗ್ಗೆ ಚೆಲ್ಲಾಟ ಆಡಬಾರ್ದು. ನಿಮ್ಗೆ ಹೇಳೋದಾದ್ರೆ, ನಾವಂತೂ ಸಣ್ಣ ವ್ಯಾಪಾರಸ್ಥರ ಪರವಾಗಿ ಬೇಕರಿ ಇರ್ಬೋದು, ಹಾಲಿರ್ಬೋದು, ತರಕಾರಿ ಇರ್ಬೋದು, ಯಾವುದೇ ವ್ಯಾಪಾರ ಇರ್ಬೋದು, ಸಣ್ಣ ವ್ಯಾಪಾರಸ್ಥರಿಗೆ ಗಂಭೀರವಾಗಿ ಬದ್ಧವಾಗಿ ನಾನು ಅವರಿಗೆ ಬೆಂಬಲವನ್ನು ಕೊಡ್ತೇನೆ. ಅದಕ್ಕಾಗಿ ಇವತ್ತು ವಿನೂತನವಾಗಿ ಸಣ್ಣ ವ್ಯಾಪಾರವನ್ನು ಮಾರುವ ಮೂಲಕ ರಾಮನಗರದಲ್ಲಿ ವ್ಯಾಪಾರಸ್ಥರಿಗೆ ಧೈರ್ಯವಾಗಿರಿ, ಹೆದರಬೇಡಿ, ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ವ್ಯಾಪಾರಸ್ಥರನ್ನ ತೊಂದರೆ ಕೊಡಬೇಡಿ, ವ್ಯಾಪಾರಸ್ಥರಿಗೆ ಯಾವುದೇ ಕಾರಣದಲ್ಲಿ ಅವರನ್ನ ಕಡೆಗಾಣಿಸಬೇಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಯಾವುದು ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥ ಕಾರಣಕ್ಕೆ ಹಣ ಹೊಂದಾಣಿಕೆ ಮಾಡೋದಕ್ಕೆ ಈ ರೀತಿ ಮಾಡಿದ್ಯಾ? ಇದು ಏನಾಗಿದೆ ಅಂತಂದ್ರೆ, ಈ GST ಅನ್ನೋದು ಇದೊಂಥರ ವಿಚಿತ್ರವಾಗಿದೆ. ಈಗ ನಾವು ಉಸಿರಾಡ್ತೀವಿ, ನಿಮಗೆ ಗೊತ್ತಿರ್ಬೋದು. ಈ ಉಸಿರಾಟ 24 ಗಂಟೆನಲ್ಲಿ ಎಷ್ಟು ಉಸಿರಾಟ ಆಡ್ತೀವಿ, ಅದಕ್ಕೆ ಒಂದು ಈ ನಮ್ಮ ಮೊಬೈಲ್ ಅಥವಾ ಒಂದು ಮೀಟರ್ ಹಾಕ್ಸಿ ಇನ್ನು ಮುಂದೆ ನೀವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್ ನಮ್ಮ ಜೊತೆ ರಾಮನಗರದ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತು ಕರ್ನಾಟಕದಾದ್ಯಂತ ಕೂಡ ವರ್ತಕರು ಪ್ರತಿಭಟನೆಗಿಳಿದಿದ್ದಾರೆ.
ನಮ್ಮ ವಿರುದ್ಧ ಹಾಕಿರ್ತಕ್ಕಂಥ ತೆರಿಗೆ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಮೇಲೆ ನಡೆಸ್ತಕ್ಕಂಥ ಗದಪ್ರಹಾರ, ಇದರಿಂದ ವರ್ತಕರೆಲ್ಲರೂ ಕೂಡ ಬೀದಿಗೆ ಬರ್ತೀವಿ ಅಂತ. ಸೊ ವಾಟಾಳ್ ನಾಗರಾಜ್ ಕೂಡ ಅದಕ್ಕೆ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಹೇಗಿತ್ತು ಇವತ್ತು ರಾಮನಗರದ ಪ್ರತಿಭಟನೆ ಅಭಿಷೇಕ್?